ಆಗಿದ್ರು ಕೆಲಸ ದೊಡ್ಡ ಕೆಲಸ ಮಾಡಿದ್ರೆ ನೋಡ್ರಿ ಬಿಡ್ತದೆ ಅದಕ್ಕೂ ನೋಡ್ಬಿಡ್ತದೆ ತಾಕತ್ ಜಾಸ್ತಿ. ಎಷ್ಟು ತಿಂಗಳಾಗಿರ್ಬೋದು ಇದಕ್ಕೆ? 2 ವರ್ಷ ಹತ್ರ ಆಗೈತೆ. 2 ವರ್ಷ ಅಂದ್ರೆ ಇರೋದು ಹಿಂಗೆ ಇದೆ ಸ್ಟೈಲಿಂಗ್ ಇದು. ಎಷ್ಟು ಶಾರ್ಟ್ ಬರ್ತದೆ ಅಷ್ಟು ಕಾಸ್ಟ್ಲಿ ಆಗತ್ತೆ. ಇದು ಲಿಲಿಪುಟ್ ಬ್ಯಾಂಟಮ್ ಅಂತ. ಅದು ನೋಡಿ ಮೇಕೆಯಿಂದ ಚಿಕ್ಕದೇ ಐತೆ ಇದು. ಹೌದು 10 ಕ್ವಿಂಟಲ್ ಚಿಕ್ಕ ಸೈಜ್. ಎಷ್ಟು ಚಿಕ್ಕದು ಬರ್ತದೆ ಅಷ್ಟು ಕ್ವಾಲಿಟಿ ಇವು. ಅಂದ್ರೆ ಸೋಗ್ ಮಾತ್ರ ಇಟ್ಕೊಳ್ಳೋದು ಇದು. ಅವನ ಇವಕ್ಕೆ ಕಾಯಿಲೆ ಮೆಡಿಸಿನ್ ಏನ್ ಮಾಡ್ತೀರಿ? ಏನು ವ್ಯಾಕ್ಸಿನ್ ಹಾಕೊಂತೀರಿ. ಏನನ್ನ ಜ್ವರ ಬಂದ್ರೆ ಎಲ್ಲ ನೀವೇ ಮಾಡ್ಕೋತೀರಿ? ಅಂದ್ರೆ ಅವಾಗಿಂದ ಇದ್ರಲ್ಲಿ ಪಳಗಿರೋದ್ರಿಂದ ಮೇಜರ್ ಇದ್ರೆ ಡಾಕ್ಟರ್ ಮಾತ್ರ ಬರ್ತಾರ, ಇಲ್ಲಿಗೆ ಬರ್ತಾರೆ, ಅಲ್ಲಿಗೆ ಎತ್ಕೋಬೇಕು. ಎತ್ಕೊಂಡು ಹೋಗ್ತೀರಿ, ಕರೆದ್ರೆ ಬರ್ತಾರೆ. ಇದ್ರೆ ಇಲ್ಲಾಂದ್ರೆ ಅಲ್ಲೇ ಹತ್ರ ನಮ್ಕ ಎತ್ಕೊಂಡು ಹೋಗ್ಬಿಡ್ತೀವಿ. ಅವು ಬಿಡೋಣ, ಅವು ಇದೇ ಜೊತೆ ತಾನೆ. ಇವಾಗ ಆ ಮರಿ ಕ್ರಾಸ್ ಆಗಿರೋದು ಇದ್ಕ ಏನು ಯಾವ ಮರಿ? ಅವು 2 ಅವು ಸಾಲ್ಟ್ ಮರಿ. ಇದ್ರ ಮರಿನಾ? ಇದೂನು ಇದ್ರ ಮರಿನೇ. ಒಟ್ಟಿನಲ್ಲಿ ಇದಕ್ಕೆ ಕಿವಿಯೆಲ್ಲ ಇದೆ ಟಾಪ್. ಅದೇ ಅದು ಈಟ್ ಬಂದದ ಬಿಡಿ ಈಚೆಗೆ. ಇದು ಇವೆರಡು ಏನ್ ರೇಟ್ ಬಿಡ್ತೀರಣ್ಣ? ಅಂದ್ರೆ ಎಷ್ಟು ಕೆಜಿ ಗಂಟೆ ಬರ್ತಾವೆ ಇವು? ಕೆಜಿ ಲೆಕ್ಕ ಇಲ್ಲ. ಅದೇ ಟೈಗರ್ ಇವು. ಅಂದ್ರೆ ಎಷ್ಟು ವರ್ಷದಿಂದ ನೀವು ಈ ಬೀಡು ಎಷ್ಟು ಕೊಟ್ಟಿದ್ದೀರಿ? ಈ ಬೀಡಲ್ಲಿ ಹುಟ್ಟಿರೋ ಅಂತ ಮರಿ? ಈ ಮರಿ ನಾವೊಂದು 8-10 ಮಾರಿದ್ದೀರಿ. 8-10 ಮಾರಿದ್ದೀರಾ? ಎಲ್ಲ ಇದ್ರ ಮಕ್ಕಳು ಅಂದ್ರೆ ಎಲ್ಲ ಇದೇ ತರ ಬಂದವೆ. ಅಂದ್ರೆ ಇವು ಒಂಥರ ಜಿಂಕೆ ಕಿವಿ ತರ. ಅದೇ ಜಿಂಕೆ ಟೈಪ್ ಇವು ಗುದ್ದೋದು ಎಲ್ಲೋ ಆಚೆ ಕಡೆ ಇದು ಮಾಡೋದು ಏನು ಮಾಡಲ್ಲ. ಅದ್ರ ಜೊತೆ ಅಂದ್ರೆ ಹೆಣ್ಮರಿ ಕೊಟ್ಬಿಟ್ಟಿದ್ದೀರಾ? ಇಷ್ಟೇ ನಾಡು ಇದು ಇದೆಯಾ ಬಿಡು? ಇದು ಅದೇ ಬಿಡ. ಇದು ಬಂದ್ರೆ ಇದಾಕಿವಿ. ಓ 2 ಕಿಲಡಿ ಇವು. ಏಯ್ 8122147270. ಕೋಳಿ ಯಾವ ಕೂಡ ಇವ ಇಂಪಾರ್ಟೆಂಟು? ಕೋಳಿ ಈ ಬೀಡಿಂಗ್ ಎಷ್ಟು ಜಾತಿ ನೀವು ಸಾಕಣೆ ಮಾಡಿದಿರಿ ಇಲ್ಲಿ? ಎಷ್ಟು ಜಾತಿ ಅವೆ ಕೋಳಿಯಲ್ಲಿ? ಆಡಲ್ಲಿ ಆಡಾಗ ಒಂದು 3-4 ಜಾತಿ ಅವೆ. ಕೋಳಿ ಆಗ ಒಂದು 3-4 ಜಾತಿ ಅವೆ. ಅಂದ್ರೆ ಕೋಳಿಲಿ ಯಾವ ಇಂಪಾರ್ಟೆಂಟ್ ಜಾತಿ ಅದಾವ? ಅಂದ್ರೆ ಕಾಸ್ಟ್ಲಿ ಅಂತ ಕೋಳಿ ಅಂದ್ರೆ ಅದು ಒಳ್ಳೆ ಬ್ರೀಡ್ ಆಗಿರ್ಬೇಕು. ಜನಗಳಿಗೆ 3% ಜನಗಳಿಗೆ ಗೊತ್ತಿಲ್ಲ ಈ ಬ್ರೀಡ್ ಯಾವುದು ಅಂತ. ಅದನ್ನ ಒಂಚೂರು ಪರಿಚಯ ಮಾಡ್ಕೊಡ್ರಿ ನಮ್ಗೆ. ಇದು ಬರಿ ಕಳ್ಳು ಅಂತಾರೆ. ಇದಾ? ಇವೆಲ್ಲ ಬರಿ ಕಳ್ಳು. ಅಂದ್ರೆ ಇವೇನಕ್ಕೆ? ಮೋಸ್ಟ್ಲಿ ಫೈಟಿಂಗ್ ಜಾಸ್ತಿ. ಆದ್ರೆ ಇದು ವೇಟ್ ಚೆನ್ನಾಗಿ ಬರ್ತವೆ, ಚೆನ್ನಾಗಿರ್ತವೆ. ಈ ಮರಿ ಕೊಡೋದ? ಕಡಲೆ ಒಟ್ಟು ಕಾಳು, ಆಮೇಲೆ ಸಂಜೆ ದೂಸ ಕೊಡ್ತೀವಿ, ಮಧ್ಯಾಹ್ನ ಸೊಪ್ಪು, ಕಡಲೆ ಬಿಟ್ಟು ಅಂದ್ರೆ ಕಡಲೆ ಚಿಪ್ಪೆದು ಗಿಡ ಬರುತ್ತಲ್ಲ ಅದು. ಆಮೇಲೆ ರಾಗಿ ಹುಲ್ಲು ತಿನ್ಕೊಂಡು ಸೊಪ್ಪು ಕಟ್ತಿರೋ. ಈಗ ರೈತರು ಮಾಡೋದು ಈ ತರ ಸೋಕಿ ಪ್ರಾಣಿಗಳು ಸಾಕಿದ್ರೆ ಆದಿಕ ಇದೆಯಾ ರೈತರಿಗೆ? ಇದಾವೆ, ಆದಿಕ ಐತೆ.
ಅಂದ್ರೆ ತಕೊಳ್ಳೋರು ಅವ್ರಿಗೆ ಇವಾಗ ಎಲ್ಲ ಕಡೆ ಒಂದ್ ಕಡೆ ಸಾಕಿರ್ತಾರೆ, ಅದನ್ನ ನಾವು ಗೊತ್ತಿರಲ್ಲ ಅವ್ರಿಗೆ ಯಾವ ತರ ಯಾವ ಮಟ್ಟದಲ್ಲಿ ಮಾರಾಟ ಮಾಡ್ಬೋದು ಅನ್ನೋದೇನೋ ನಿಮ್ಗೆ ಅನುಭವ ಇರ್ತದೆ. ಅಂದ್ರೆ ತಕೊಳ್ಳೋರು ಸೇಲ್ಸಿಂಗು ಬೇರೆ ಇರ್ತಾರಲ್ಲ, ಅದ್ ಯಾವ ತರ ಮಾಡ್ಬೋದು ಅನ್ನೋ ಒಂದು ಮಾರ್ಕೆಟಿಂಗ್. ಅದೇ ನಾವು ಚೆನ್ನಾಗಿರೋದು ಲೈನ್, ಚೆನ್ನಾಗಿರೋದು ಬ್ರೀಡ್ ಎತ್ಕೊಂಡು ಹೋದ್ರೆ ನಿಮ್ ಮನೆಗ್ ಚೆನ್ನಾಗಿರೋದು ಗೊತ್ತಾದ್ರೆ ಜನಕ್ಕ ಎಲ್ಲಿದ್ರೂ ಹುಡ್ಕೊಂಡ್ ಬರ್ತಾರೆ. ಯಾವ ಮೂಲೆಯಲ್ಲಿದ್ರು ಆ ಬ್ರೀಡ್ ಇಂಥ ಜಾಗದಲ್ಲಿ ಅದೇ ಅಂತ ಗೊತ್ತಾಗಿ ಹುಡ್ಕೊಂಡ್ ಬರ್ತಾರೆ. ಈಗ ಅಣ್ಣ ಅವ್ರಿಗೆ ಲಾಭ ಅದೇ ಐತ್ರಿ ಇಲ್ಲಿ, ಲಾಭ ಅದೇ. ಅಂದ್ರೆ ಈಗ ಒಂದು ಒಟ್ಟು ಒಂದು 2 ತಿಂಗಳು 3 ತಿಂಗಳು ಮರಿ ಅನ್ಕೊಳ್ಳಿ, 3 ತಿಂಗಳು ಮರಿ ಒಂದು ಅಂಜಾಜ್ ಅವ್ರಿಗೆ ಯಾವ ಮಟ್ಟಕ್ಕೆ ಮಾರ್ಕೋಬಹುದು? 3 ತಿಂಗಳು ಮರಿ ಅದು ಲೈನ್ ಮೇಲೆ ಡಿಪೆಂಡ್. ಚೆನ್ನಾಗ ಲೈನ್ ಉದ್ದ ಕಿವಿ ಪಂಚು ಚೆನ್ನಾಗ್ ಬಂದ್ರೆ ಮಿನಿಮಮ್ ಒಂದು 20,000 ಇಂದ ಲಕ್ಷ ಗಂಟನೂ ಹೋಗುತ್ತೆ. 20ರಿಂದ ಲಕ್ಷ ಗಂಟ ಹೋಗುತ್ತೆ. ಅಂದ್ರೆ ಲಕ್ಷ ಅಂದ್ರೆ ಪ್ಯೂರ್ ಬೀಡು ಲೈನು, ಬ್ಲಡ್ ಲೈನು, ಆಮೇಲೆ ಫೇಸು, ಪಂಚು, ಕಿವಿ ಎಲ್ಲ ನೋಡಿ ಹೆಂಗಿರ್ತದ. ಯಾರ ಆಡುಗಳು ಈ ತರ ಸೋಕಿ ಆಡುಗಳು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಆಡುಗಳು ಸಿಗ್ತವೆ. ಬಕ್ರಿ ಹಬ್ಬಕ್ಕೆ ಒಳ್ಳೆ ಮಾಲ ಇದೆ, ಯಾರ ಬೇಕಾದ್ರೂ ನೋಡ್ರಿ. ಅಂದ್ರೆ ಇದು ಎಳಗ ರಾಂಬುಲಟ್ಟಿ ಕ್ರಾಸ್ ತಾನೆ. ಕೋಳಿಗಳು ಹುಂಜಿಗಳು ಕೊಡ್ತೀರಿ? ಕೋಳಿ ಸಿಗ್ತವೆ, ಪ್ಯಾಂಟಮ್ ಮರಿ ಮತ್ತೆ ಆಡು 2 ಸಿಗ್ತವೆ ನೋಡಿ. 2 ಒಂದು ಹೆಣ್ಣು ಒಂದು ಗಂಡು. ಅಣ್ಣ ಒಂದು ಕಿವಿ ಈ ತರದ ಅದಕ್ಕೂ ಆಧಾರ ಬರ್ತದ? ಆಮೇಲೆ ಎಷ್ಟು ತಿಂಗಳು ಮರಿ ಇವು? ಇದು ಒಂದು ತಿಂಗಳು ಆಗೈತೆ. 1 ತಿಂಗಳು ಆಗದ? ಅಂದ್ರೆ ಇನ್ನ ಬೇಕು, ಇದು ಇನ್ನ ಒಂದು ತಿಂಗಳು ಹಾಲು ಕುಡಿಬೇಕು. ಸರಿ, ಯಾರು ಮೇವು ತಿಂತದೆ, ಮೇವು ಮೇಯ್ತಾವ ಆಚೆ ಕಡೆ ಇವಾಗ ತಿಂತವೆ, ಆದ್ರೆ ಇನ್ನ 1 ತಿಂಗಳು ಕುಡಿಬೇಕು ಹಾಲು. ಯಾರು ನೋಡಿ ಸಾಕಾರಿದ್ರೆ ಅದು ತಾಯಿ ಮತ್ತೆ ಇದು 2 ಕೊಡ್ತಾರೆ. ಅದು ಕೊಡ್ತೀರಾ? ಅದು ಕೊಡ್ತಾರೆ. ಫಲ ಆಗೈತೆ ಇವಾಗ. ಓತ ಬಿಟ್ಟು ನೋಡಿ ಮನ್ಗದೆ ಕೆಂದ 15 ದಿವಸ ಆಗೈತೆ ಓತ ಬಿಟ್ಟು. ವಾತ ಕ್ರಾಸಿಂಗ್ ಆಗೈತೆ ಅದು ನೋಡಿ. ಆ ಮರಿನೂ ಕೊಡ್ತಾರೆ. ಇದು ಇದು ಆಯ್ತಲ್ಲಿ ಮಾರ್ಲು ಇದೆ ಮಾರ್ಲು. ಈ ರಾಜ ಹುಲಿಗೆನೆ, ರಾಜ ಹುಲಿ ನೋಡ್ರಿ ಇದು. ಏಯ್ ಏಯ್ ಏನ ಹೆಸರು ಕಟ್ಟಿದಿರಿ ಅದಕ್ಕೆ?